ಚಿಕ್ಕಬಳ್ಳಾಪುರದಲ್ಲಿ ಗಂಡ ಬೇಡ ಅಂತ ಪತ್ನಿ ಬೀದಿಗಿಳಿದಿದ್ದಾಳೆ. ನಡು ಬೀದಿಯಲ್ಲಿ ಬಟ್ಟೆ ಬಿಟ್ಟಿ ವಿಕೃತಿಯನ್ನ ಮೆರೆದಿದ್ದಾಳೆ ಹೆಂಡತಿ. ಚಿಂತಾಮಣಿಯ ವೆಂಕಟರಾಯನ ಕೋಟೆಯಲ್ಲಿ ಬೀದಿ ರಂಪಾಟ ನಡೆದಿದೆ. 2 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ ದಂಪತಿಯ ಮಧ್ಯೆ ಜಗಳ ಆಗಿದೆ. ಒಂದೇ ಗ್ರಾಮದ 26 ವರ್ಷದ ಮುನೀಂದ್ರ 20 ವರ್ಷದ ಆಕೆಯ ನಡುವೆ ಗಲಾಟೆ ಆಗಿದೆ. 20 ವರ್ಷದ ವರ್ಷ ಅಂತ ಆಕೆಯ ಹೆಸರು. ಡ್ರೈವರ್ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ ಮುನೀಂದ್ರ ಕುಟುಂಬ ಕಲಹಕ್ಕೆ ನಡುರಾತ್ರಿ ಗಂಡನ ಮರ್ಮಾಂಗಕ್ಕೆ ಒದ್ದಿದ್ದಾಳೆ ಪತ್ನಿ. ಗಂಡನನ್ನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ಥಳೀಯರು ದಾಖಲು ಮಾಡಿದ್ರು. ಆಸ್ಪತ್ರೆ ಎದುರೇ ಪಾಲಿಡಾಲನ್ನ ಸೇವಿಸಿ ಹೆಂಡತಿ ವರ್ಷ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ದಾಳೆ. ಈ ಹಿಂದೆ ಜಗಳ ಆದಂಥ ಸಂದರ್ಭದಲ್ಲಿ ರಾಜಿ ಮಾಡಿದ್ರೂ ಕೂಡ ಇವರಿಬ್ಬರ ನಡುವೆ ಇದ್ದಂತಹ ಕಲಹ ಮಾತ್ರ ಬಗೆಹರಿದಿರಲಿಲ್ಲ. ಗಂಡನಿಗೆ ಆತ್ಮಹತ್ಯೆ ಮಾಡಿಕೊಳ್ಳೋಣ ಅಂತ ಎಸ್ಕೇಪ್ ಆಗಿದ್ದಂತೆ ಪತ್ನಿ. ಪದೇ ಪದೇ ವಿಚ್ಛೇದನ ಕೇಳಿ ಹೆಂಡತಿ ಕಿರುಕುಳ ಕೊಡ್ತಾ ಇದ್ಲು. ತಾಳಿ, ಕಾಲುಂಗ್ರ, ಬಟ್ಟೆ ಬಿಚ್ಚಿ ಬಿಸಾಡಿ ರಂಪಾಟ ಮಾಡಿದಾಳೆ ಪತ್ನಿ. ಪತಿ ಆಸ್ಪತ್ರೆ ಸೇರ್ತಾ ಇದ್ದಂತೆ ಪತ್ನಿಯೂ ಕೂಡ ವಿಷ ಸೇವಿಸಿ ಹೈ ಡ್ರಾಮಾ ಮಾಡಿದ್ದಾಳೆ. ವಿಷ ಸೇವಿಸಿದ ವಿವಾಹಿತ ಮಹಿಳೆಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. వస్తానన్నారు పోలీస్ స్టేషన్ బట్టలపల్లి వచ్చి వస్తానారంట ఊపు మావన్నీ ఊపు